ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು ಒಂದು 500 ಪ್ರಶ್ನೆಗಳ ಸಂಗ್ರಹವನ್ನು ಈಗಾಗಲೇ PDF ರೂಪದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸಾಕಷ್ಟು ಜನರು ಅದನ್ನು ಓದ್ಕೊಳ್ತಾ ಇದ್ದೀರಿ. ಅದೇ ರೀತಿ ನೆಕ್ಸ್ಟು ಮತ್ತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ತೊಗೊಂಡು ಬಂದಿದ್ದೀನಿ. ಇವತ್ತಿನ ಕ್ಲಾಸಲ್ಲೂ ಸಹ ನಾವು 10 ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇವತ್ತು ಮುಂದುವರೆದಂತಹ ಕ್ವಶನ್ಸಿಂದ ಹಿಡಿದು 11ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಳಂಬವಾಡಿಗೊಂಡ ಎಂಬ ಬಿರುದನ್ನು ಯಾವ ದೊರೆಯು ಹೊಂದಿದ್ದನು ಅಂತಕ್ಕಂಥದ್ದು. ಸ್ನೇಹಿತರೆ, ಕ್ಲಾಸನ್ನು ನೋಡ್ತಾ ಕ್ಲಾಸ್ ನಿಮಗೆ ಇಷ್ಟ ಅಂತ ಅನಿಸಿದರೆ ಕ್ಲಾಸ್ಗೆ ಪ್ಲೀಸ್ ಲೈಕ್ ಮಾಡ್ತಾ ಬನ್ನಿ. ಹೊಸಬ್ರು ಯಾರಾದರೂ ನಮ್ಮ ಕ್ಲಾಸನ್ನು ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲರಿಗೂ ಸಹ ಸಾಧ್ಯ ಆದಷ್ಟು ಶೇರ್ ಮಾಡ್ತಾ ಬನ್ನಿ. ಓಕೆನಾ? ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟಲ್ಲಿ ತಿಳಿಸಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ನೀವು ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಆನ್ಸರ್ ಕೂಡ ಮಾಡಬಹುದು ಸ್ನೇಹಿತರೆ. ಕೆಲವೊಂದಷ್ಟು ಸೆಕೆಂಡ್ಗಳ ಕಾಲಾವಧಿ ನಿಮಗೆ ಇರ್ತಕ್ಕಂಥದ್ದು. ಆನಂತರ ನೀವು ಮತ್ತೆ ವಿಡಿಯೋನ ಆನ್ ಮಾಡಿ ಉತ್ತರವನ್ನು ನೋಡ್ಬೋದು. ಹಾಗಿದ್ರೆ ನೋಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದಂತಹ ದೊರೆ ಯಾರಾಗಿದ್ದರು? ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಈ ಒಂದು ಬಿರುದನ್ನು ಪಡೆದಿದ್ದ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿದರೆ 12ನೇ ಪ್ರಶ್ನೆ. ಭಾರತದ ಸುಪ್ರೀಂ ಕೋರ್ಟ್ ಯಾವಾಗ ಕಾರ್ಯವನ್ನು ಆರಂಭಿಸಿತು? ಭಾರತದ ಸುಪ್ರೀಂ ಕೋರ್ಟ್ ಯಾವಾಗ ಕಾರ್ಯವನ್ನು ಆರಂಭಿಸಿತು ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಜನವರಿ 28, 1950ರಂದು ಭಾರತದ ಸುಪ್ರೀಂ ಕೋರ್ಟ್ ಕಾರ್ಯವನ್ನು ಆರಂಭಿಸಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಹಾಗಿದ್ರೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ ರಚನೆಯ ಕುರಿತು ಸಂವಿಧಾನದ ಯಾವ ವಿಧಿಯು ವಿವರಣೆ ನೀಡುತ್ತದೆ? ರಾಜ್ಯಸಭೆಯ ರಚನೆಯ ಕುರಿತು ಸಂವಿಧಾನದ ಯಾವ ವಿಧಿಯು ವಿವರಣೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ 80ನೇ ವಿಧಿ. 80ನೇ ವಿಧಿ ರಾಜ್ಯಸಭೆಯ ರಚನೆಯ ಕುರಿತು ಸಂವಿಧಾನದ ವಿಧಿಯ ವಿವರಣೆಯನ್ನು ನೀಡುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ. ವಾತಾವರಣದ ಯಾವ ಮಂಡಲದಲ್ಲಿ ರೇಡಿಯೋ ತರಂಗಗಳು ಕಂಡುಬರುತ್ತವೆ? ವಾತಾವರಣದ ಯಾವ ಮಂಡಲದಲ್ಲಿ ರೇಡಿಯೋ ತರಂಗಗಳು ಕಂಡುಬರುತ್ತವೆ? ನಾವು ಮಂಡಲಗಳಲ್ಲಿ ನಾವು 5 ರೀತಿಯ ಮಂಡಲಗಳನ್ನು ಕಾಣ್ತೀವಿ ವಾತಾವರಣದಲ್ಲಿರ್ತಕ್ಕಂಥವು. ಅವುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಅವುಗಳನ್ನು ಎಕ್ಸಾಮಲ್ಲಿ ಕನ್ನಡದಲ್ಲೂ ಸಹ ಕೇಳ್ಬೋದು, ಇಂಗ್ಲೀಷ್ನಲ್ಲೂ ಸಹ ಕೇಳ್ಬೋದು. ಅವ್ರು ಎರಡನ್ನೂ ಸಹ ನೀವು ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ಗೊಂದಲ ಆಗೋದು ಸಹಜ. ಹಾಗಾಗಿ ಎರಡರಲ್ಲೂ ಸಹ ತಿಳ್ಕೊಳ್ಳಿ. ಸಾಧ್ಯ ಆದರೆ ನಾನೊಂದು ಶಾರ್ಟ್ಸಲ್ಲಿ ಸಹ ಅದನ್ನು ಮಾಡಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿನಾ? ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಉಷ್ಣಮಂಡಲ ಅಥವಾ ಅಯಾಭುಮಂಡಲ ಅಂತ ಹೇಳ್ತೀವಿ. ಅಯಾಭು ಅಥವಾ ಅಯಾನು ಮಂಡಲ ಅಂತ ಹೇಳ್ತೀವಿ. ವಾತಾವರಣದ ಉಷ್ಣಮಂಡಲದಲ್ಲಿ ರೇಡಿಯೋ ತರಂಗಗಳು ಕಂಡುಬರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಯಾರು? ಹರ್ಷಚರಿತ ಎಂಬ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಬಾಣಭಟ್ಟ. ಹರ್ಷಚರಿತ್ರ ಎಂಬ ಗ್ರಂಥವನ್ನು ಬರೆದವರು ಬಾಣಭಟ್ಟ ಆಗಿರ್ತಾನೆ. ಪ್ರಶ್ನೆ ಬರ್ಬೋದು, ಬಾಣಭಟ್ಟ ಬರೆದಂತಹ ಗ್ರಂಥ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೂಡ ಪ್ರಶ್ನೆ ಬರಬಹುದು. ಬಾಣಭಟ್ಟ ಅಂದ ತಕ್ಷಣ ನಿಮಗೆ ಹರ್ಷಚರಿತ ಎಂಬ ಗ್ರಂಥ ನೆನಪಿಗೆ ಬರಬೇಕು. ಓಕೆನಾ? ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ ನೋಡೋಣ. ಇಮ್ಮಡಿ ಪುಲಿಕೇಶಿಯ ಕುರಿತು ತಿಳಿಸುವಂತಹ ಶಾಸನ ಯಾವುದು? ಇಮ್ಮಡಿ ಪುಲಿಕೇಶಿಯ ಕುರಿತು ತಿಳಿಸುವಂತಹ ಶಾಸನ ಯಾವುದು? ಹಾಗಿದ್ರೆ ಉತ್ತರ ಐಹೊಳೆ ಶಾಸನ. ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಕುರಿತನಾಗಿ ಅವನ ಬಗ್ಗೆ ತಿಳಿಸ್ತಕ್ಕಂತಹ ಶಾಸನ ಆಗಿರುತ್ತೆ. ಯಾವುದು? ಐಹೊಳೆ ಶಾಸನ. ಐಹೊಳೆ ಶಾಸನ ಅಂದ ತಕ್ಷಣ ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ. ಓಕೆ, ನಂಬರ್ ಸ್ವಲ್ಪ ಚೇಂಜಸ್ ಆಗಿದೆ, ಒಂದು ನಿಮಿಷ. ಸ್ನೇಹಿತರೆ, 16ನೇ ಪ್ರಶ್ನೆ ಆಯ್ತಲ್ವಾ. ನೆಕ್ಸ್ಟ್ ಈಗ 17ನೇ ಪ್ರಶ್ನೆ ನೋಡೋಣ. ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ನಿಮಗೆ ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ.
ಓಕೆನಾ. ಎಸ್, ಚುಟುಕು ಬ್ರಹ್ಮ ಎಂದು ದಿನಕರ ದೇಸಾಯಿ ಅವರನ್ನು ಕರೀತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀರಿ. ಚುಟುಕು ಬ್ರಹ್ಮ ಅಂದ ತಕ್ಷಣ ದಿನಕರ ದೇಸಾಯಿ ಅವರು ನೆನಪಿಗೆ ಬರಬೇಕು. ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆ ಬಂದರೆ 18ನೇ ಪ್ರಶ್ನೆ ಆಗಿರುತ್ತೆ. ಭಾರತದ ವಿತ್ತೀಯ ನೀತಿ ರೂಪಿಸುವುದು ಯಾವುದು ಅಂತ. ಭಾರತದ ವಿತ್ತೀಯ ನೀತಿಯನ್ನು ರೂಪಿಸುವುದು ಯಾವುದು? ಎಸ್, ಮೇ ಬಿ ನಿಮಗೆ 8 ಅಥವಾ 7 ಇರ್ಬೋದು ಅಂತ ಅನ್ಕೊತೀನಿ. ಸೊ ಅಲ್ಲಿ ನಿಮಗೆ ವಿತ್ತೀಯ ನೀತಿಯ ಬಗ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಎಸ್, ಹಾಗಿದ್ರೆ ಉತ್ತರ ನೋಡೋಣ. ಹಣಕಾಸು ಸಚಿವಾಲಯ ಅಂತಕ್ಕಂಥದ್ದು. ಭಾರತದ ವಿತ್ತೀಯ ನೀತಿಯನ್ನು ರೂಪಣೆ ಮಾಡುವುದು ಹಣಕಾಸು ಸಚಿವಾಲಯ ಆಗಿರುತ್ತೆ. ಸೊ ಅದೇ ರೀತಿ ಬಂದರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 19ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರಾಗಿರ್ತಾರೆ? ಭಾರತದ ರಾಷ್ಟ್ರೀಯ ಆದಾಯ ಅದರ ಒಂದು ಮಾಪನದ ಮೊದಲ ಪ್ರಯತ್ನವನ್ನು ಕೈಗೊಂಡವರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಆಗಿರುತ್ತೆ. ಎಸ್, ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡ್ಕೊಂಡ್ಬಿಡೋಣ ಬನ್ನಿ ಸ್ನೇಹಿತರೆ. VKR ಅಂತಕ್ಕಂಥವ್ರು ಭಾರತದ ರಾಷ್ಟ್ರೀಯ ಆದಾಯದ ಮಾಪನದ ಮೊದಲ ಪ್ರಯತ್ನವನ್ನು ಕೈಗೊಂಡವರಾಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಿದ್ರೆ ಈ ಒಂದು ಕ್ಲಾಸ್ದ ಕೊನೆಯ ಪ್ರಶ್ನೆ ಹಾಗೆ 20ನೇ ಪ್ರಶ್ನೆ. ವಿಜಯ್ ಕೇಲ್ಕರ್ ಸಮಿತಿಯು ಯಾವುದರ ಸಲುವಾಗಿ ನೇಮಕವಾಗಿತ್ತು? ವಿಜಯ್ ಕೇಲ್ಕರ್ ಸಮಿತಿಯು ಯಾವುದರ ಸಲುವಾಗಿ ನೇಮಕ ಆಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ಎಸ್, ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರು ಕಮೆಂಟಲ್ಲಿ ಖಂಡಿತ ಬರೆದು ತಿಳಿಸಬಹುದು. ಇಲ್ಲ ಅಂತಂದರೆ ಆನಂತರ ಹೇಳುವಂತಹ ಉತ್ತರವನ್ನು ನೀವು ಕೇಳಿಕೊಂಡು ನೆನಪಿನಲ್ಲಿ ಸಹ ಇಟ್ಕೊಳ್ಬಹುದು. ಎಸ್, ಹಾಗಿದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ತೆರಿಗೆ ಸುಧಾರಣೆ. ವಿಜಯ್ ಕೇಲ್ಕರ್ ಸಮಿತಿಯು ತೆರಿಗೆ ಸುಧಾರಣೆ ಸಲುವಾಗಿ ನೇಮಕವಾಗಿತ್ತು ಅನ್ನೋದನ್ನು ನೀವು ಗಮನಿಸ್ಕೊತೀರಿ. ಎಸ್, ಹಾಗಿದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಎಲ್ರಿಗೂ ಸಹ ಇದನ್ನು ಶೇರ್ ಮಾಡಿ. ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ರೆಕಾರ್ಡೆಡ್ ಕ್ಲಾಸ್ ಆಗಿರ್ಬೋದು, ಆನಂತರ ಲೈವ್ ಕ್ಲಾಸ್ ಆಗಿರ್ಬೋದು, ಎಲ್ಲದಕ್ಕೂ ಸಹ ನೀವು ಆಗಿಂದಾಗಲೇ ಜಾಯ್ನ್ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.